ನಮಸ್ಕಾರ ರೀ. ಉತ್ತರ ಕರ್ನಾಟಕ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾ ಇವತ್ತೊಂದು ಸ್ಪೆಷಲ್ ಮಸಾಲ ರೈಸ್ ಮಾಡಕ್ಕೆ ಹೊಂಟೀನಿ. ಅದಕ್ಕೆ ಒಂದು ಕುಕ್ಕರ್ ತೊಗೊಂಡೇನಿ, ಸ್ವಲ್ಪ ಎಣ್ಣೆ ಹಾಕೇನಿ, ಒಳ್ಳೆಣ್ಣೆನ. ನೀವು ಮನೆಯೊಳಗೆ ಯಾವ ಎಣ್ಣೆ ಯೂಸ್ ಮಾಡ್ತಾರಲ್ಲ ಅದನ್ನು ಹಾಕ್ಬೋದು. ಇನ್ನು ನಾನು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಕತ್ತೀನಿ, ಒಂದು ಅರ್ಧ ಚಮಚೆ. ಇನ್ನು ಒಂದು ಬೆಳ್ಳುಳ್ಳಿನ ಜಜ್ಜಿ ತೊಗೊಂಡೀನಿ, ಅದನ್ನು ಕೂಡ ಒಗ್ಗರಣೆಗೆ ಹಾಕೇನಿ. ನೀವು ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಯೂಸ್ ಮಾಡ್ಬೋದು. ಇನ್ನು ಒಂದು ಉಳ್ಳಾಗಡ್ಡಿ, ಒಂದು ಟೊಮೊಟೊ, ಸ್ವಲ್ಪ ಕರಿಬೇವು ಅದನ್ನು ಕೂಡ ಒಗ್ಗರಣೆಗೆ ಹಾಕಕತ್ತೇನೆ. ಜಾಸ್ತಿ ಮಸಾಲ ಬಳಸ್ತೇನೆ, ಕಡಿಮೆ ಮಸಾಲ ಯೂಸ್ ಮಾಡಿ ಈ ಒಂದು ರೈಸ್ ಮಾಡಿಕೊಡ್ರಿ, ಭಾಳ ಸೂಪರಾಗಿರ್ತೈತಿ. ಇದನ್ನು ಒಗ್ಗರಣೆಗೆ ಹಾಕಿ ಇದು ಒಂಚೂರು ಕೆಂಪಗಾಗೋಂಗೆ ಹುರ್ಕೋಬೇಕ್ರಿ. ಇನ್ನು ಒಂದು 4-5 ಲವಂಗ ತೊಗೊಂಡೇನಿ, ಒಂದು ಅರ್ಧ ಇಂಚು ಚಕ್ಕೆ ತೊಗೊಂಡೇನಿ, ಇನ್ನು ಒಂದು 4-5 ಮೆಣಸು. ಸ್ವಲ್ಪ ಮಸಾಲ ಹಾಕ್ತಾಯಿದ್ದೀನಿ, ನೀವು ಬೇಕಾದ್ರೆ ಜಾಸ್ತಿ ಕೂಡ ಮಸಾಲನ ಹಾಕ್ಬೋದು. ಇದಕ್ಕೆ ಈ ರೀತಿ ಹಾಕಿ ಎಲ್ಲ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು, ಇನ್ನು ಇದಕ್ಕೆ ಒಂದು 5-6 ಹಸಿಮೆಣ್ಸಿನ್ಕಾಯಿ ತೊಗೊಂಡು ನಾನು ಹೆಚ್ಚು ಹಾಕೀನಿ. ನೀವು ಬೇಕಾದ್ರೆ ಒಣಖಾರ, ಬರೀ ಒಣಖಾರನೂ ಕೂಡ ಯೂಸ್ ಮಾಡ್ಕೋಬೋದು, ಹಸಿ ಮೆಣಸಿನ್ಕಾಯಿ ತಿನ್ನಂಗಿಲ್ಲ ಅನ್ನೋರು. ಹಾಕಿ ಇದನ್ನೊಂದು ಸಾರಿ ಮಿಕ್ಸ್ ಮಾಡಿಕೊಂಡು, ಒಂದು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು, ಒಂದು ಅರ್ಧ ಚಮಚ ಉಪ್ಪು ಹಾಕೇನಿ. ಇನ್ನು ಒಂದು ಅರ್ಧ ಚಮಚ ಅರಿಶಿಣ ಪುಡಿ ಕೂಡ ಹಾಕೇನಿ. ಒಗ್ಗರಣೆಗೆ ಉಪ್ಪು ಮತ್ತು ಅರಿಶಿಣ ಪುಡಿ ಹಾಕೋದ್ರಿಂದ ಭಾಳ ಜಲ್ದಿ ಮೆತ್ತಗಾಕತಿ ಅಥವಾ ಫ್ರೈ ಆಕತಿ ಅನ್ನೋ ಕಾರಣಕ್ಕೆ ನಾನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಇನ್ನು ಒಂದು 2 ಚಮಚ ನಾನಿಲ್ಲಿ ಶೇಂಗಾ ಬೀಜ ಹಾಕೇನಿ. ಇನ್ನು ಒಂದು ಅರ್ಧ ಚಮಚ ಗರಂ ಮಸಾಲ. ಈ ಶೇಂಗಾ ಕಾಳು ನೀವು ತಿನ್ನೋರಿದ್ರೆ ಹಾಕ್ಕೋಬೋದು, ಇಲ್ಲದಂದ್ರೆ ಬ್ಯಾಡ ಅಂದರೂ ಕೂಡ ನಡಿತೈತಿ. ನಾ ಇಲ್ಲಿ ರುಚಿ ಬರಲಿ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಶೇಂಗಾ ಕೂಡ ಹಾಕೇನಿ. ಹಾಕಿ ರೀತಿ ಮಿಕ್ಸ್ ಮಾಡಕತ್ತೀನಿ. ಡಬ್ಬಿ ಕಟ್ಟೋದಕ್ಕೆ ಡೈಲಿ ಏನಾದರೂ ಒಂದು ಮಾಡಬೇಕಲ್ಲ, ಇವತ್ತು ನಾನು ಮಸಾಲ ರೈಸ್ ಮಾಡಕ್ಕೆ ಹೊಂಟೇನಿ. ಇನ್ನು ಇದಕ್ಕೆ ಒಂದು ಅರ್ಧ ಚಮಚ ಅಂದ್ರೆ ನಾನು ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಹಾಕೇನಿ, ಸ್ವಲ್ಪ ಖಾರ ನೋಡಿಕೊಂಡು ಒಂದು ಅರ್ಧ ಚಮಚ ಹಾಕೇನಿ. ನಾನು ಅಕ್ಕಿನ ತೊಳೆದಿಟ್ಟೇನೆ, ಒಂದು 2 ಗ್ಲಾಸ್ ಆಗುವಷ್ಟು. ನಾವು ಮನೆಯೊಳಗೆ ಯಾವ ಅಕ್ಕಿ ಯೂಸ್ ಮಾಡ್ತೀವಲ್ಲ ಆ ಅಕ್ಕಿಲೇನೆ ನಾ ಈ ರೈಸ್ ಮಾಡ್ಕೋಬೋದು. ನಾ ಇಲ್ಲಿ ಸೋನಾ ಮಸೂರಿ ಅಕ್ಕಿನ ಒಂದು 2 ಗ್ಲಾಸ್ ತೊಳೆದು ಒಗ್ಗರಣೆಗೆ ಹಾಕೇನಿ. ಹಾಕಿ ರೀತಿ ಮಿಕ್ಸ್ ಮಾಡಕ್ಕೆ ಹೊಂಟೇನಿ ನೋಡಿರಿ. ಎಷ್ಟು ಚಂದ ಕಾಣಕತ್ತೈತೆ ನೋಡ್ರಿ, ಇದು ಭಾಳ ರುಚಿ ಆಗ್ತೈತೆ ರೈಸ್. ನಾವು ಚಿಕನ್ ಮಟನ್ ಮಾಡಿರ್ತೀವಲ್ಲ ಅವಾಗೂ ಕೂಡ ಈ ಥರ ಒಂದು ರೈಸ್ ಮಾಡ್ಕೊಂಡ್ರೆ ಭಾಳ ಟೇಸ್ಟ್ ಆಗುತ್ತೆ ಅದ್ರ ಜೋಡಿ ಅಂತೂ. ಅಥವಾ ಹಿಂಗೆ ಸಿಂಪಲ್ಲಾಗಿ ಡಬ್ಬಿ ಕಟ್ಟೋಕೆ ಕೂಡ ಮೊಸರಿನ ಜೋಡಿ ತಿನ್ನೋದಕ್ಕೆ ಭಾಳ ಚಲೋ ಆಗ್ತೈತಿ. ಇನ್ನು ಒಂದು 2 ಗ್ಲಾಸ್ ಅಕ್ಕಿ ತೊಗೊಂಡೇನಿಲ್ಲ, ನಾನು ಒಂದು 4 ಗ್ಲಾಸ್ ನೀರು ಹಾಕೇನಿ. ನೀವು ಅಕ್ಕಿ ಎಷ್ಟು ತೊಗೊತಿರಲ್ಲ ಅದ್ರ 2ರಷ್ಟು ನೀರನ್ನು ಹಾಕ್ಕೋಬೇಕಾಕತಿ. ಹಾಕಿ ಈ ರೀತಿ ಮಿಕ್ಸ್ ಮಾಡಕ್ಕೆ ಹೊಂಟೇನಿ ನೋಡಿರಿ. ಹಾಗಾಗಿ ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ. ಈ ರೈಸ್ ಒಂದು ಸಾರಿ ಮಾಡಿಕೊಡ್ರಿ. ಇನ್ನು ಇದಕ್ಕೆ ನಾನು ಕೊತ್ತಂಬರಿ ಸಣ್ಣ ಕಟ್ ಮಾಡಿಟ್ಟಿನಲ್ಲ, ಸ್ವಲ್ಪ ಕೊತ್ತಂಬರಿ ಕೂಡ ಹಾಕೇನಿ. ಹಾಕಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಒಂದು 2 ವಿಸಿಲ್ ಕೂಗಿಬಿಟ್ರೆ ಬಿಸಿ ಬಿಸಿ ಆಗಿರುವಂಥ ಮಸಾಲ ರೈಸ್ ರೆಡಿ ನೋಡಿರಿ. ಹಾಗಾಗಿ ನಾವೊಂದು 2 ವಿಸಿಲ್ ಕೂಗೋದಕ್ಕೆ ಇದನ್ನು ಕುಕ್ಕರ್ ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿರಿ. ಎಷ್ಟು ಚಂದ ಕಾಣಕತ್ತೈತಲ್ಲ ರೈಸು, ಸೂಪರಾಗಿ ಬರ್ತೈತಿ. ನೀವು ಕೂಡ ಟ್ರೈ ಮಾಡಿರಿ. ಇದನ್ನ ಒಂದು 2 ವಿಸಿಲ್ ಕೂಗೋದಕ್ಕೆ ನಾನಿಲ್ಲಿ ಬಿಡ್ತೇನೆ. ಇದು ಭಾಳ ರುಚಿ ಆಗ್ತೈತೆ ರೀ ರೈಸ್. ಅರ್ಜೆಂಟಿಗೆ ನಾವು ಈ ರೀತಿ ಒಂದು ಬ್ಯಾಚುಲರ್ಸ್ ಕೂಡ ಮಾಡ್ಕೊಬೋದು ಈಸಿಯಾಗಿ. ಏನು ರುಬ್ಬೋದಿಲ್ಲ, ಮಿಕ್ಸರ್ ಮಾಡೋದಿಲ್ಲ. ಹಾಗಾಗಿ ಈ ರೈಸನ್ನು ಮಾಡ್ಕೊಳ್ಳೋದು ಭಾಳ ಈಸಿ ರೀ ನೋಡಿ. 2 ವಿಸಿಲ್ ನಾನು ಕೂಗೋದಕ್ಕೆ ಬಿಟ್ಟಿದ್ದೆ ನೋಡಿ. ಓಪನ್ ಮಾಡಿ ಎಷ್ಟು ಸೂಪರಾಗಿ ರೈಸ್ ಬಂದೈತಿ ಅಂತ ನೋಡ್ಬೋದು ನೀವು. ಭಾಳ ರುಚಿಯಾಗಿರ್ತೈತೆ ರೀ ಇದು ನೋಡಿ. ಈ ರೀತಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಡಬ್ಬಿ ಕಟ್ಟೋದಕ್ಕೆ ಮಾಡೀನಿ. ನೀವು ಕೂಡ ಈ ರೀತಿ ಒಂದು ರೈಸ್ನ ಮನೆಯೊಳಗೆ ಟ್ರೈ ಮಾಡಿರಿ. ಇದು ಹೆಂಗಾಗಿತ್ತು ಅಂತ ನಾನು ಮುಂದಿನ ವಿಡಿಯೋದೊಳಗೆ ಹೇಳ್ತೀನಿ. ನಾ ಮಾಡೋ ಅಡುಗೆಗಳು ನಿಮಗೆ ಇಷ್ಟ ಆದ್ರೆ ನನ್ನ ಚಾನಲ್ ಉತ್ತರ ಕರ್ನಾಟಕ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತು ನಿಮ್ಮ ಭೇಟಿ ಮುಂದಿನ ವಿಡಿಯೋದೊಳಗೆ. ಅಲ್ಲಿವರೆಗೂ ನನ್ನ ಚಾನಲ್ ಉತ್ತರ ಕರ್ನಾಟಕ ಅಡುಗೆ ಚಾನಲ್ನ ನೋಡ್ತಾನೇ ಇರಿ. ನಾನು ನೋಡಿರಿ ಈ ರೀತಿ ಬಾಕ್ಸ್ಗೆ ಹಾಕಿ ಪ್ಯಾಕ್ ಮಾಡಕತ್ತೀನಿ. ನೀವು ಕೂಡ ಬಿಸಿ ಬಿಸಿಯಾಗಿರುವಂಥ ರೈಸ್ನ ಆಫೀಸ್ಗೆ ಹೋಗೋರಿಗೆ, ಮಕ್ಕಳಿಗೆ ಈ ರೀತಿ ಮಾಡಿಕೊಡ್ರಿ, ಭಾಳ ಇಷ್ಟಪಟ್ಟು ತಿಂತಾರೆ. ನಮಸ್ಕಾರ.